ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದಲ್ಲಿ ನಿರ್ಮಾಣವಾಗಿರುವ ಕೃಷಿ ಇಲಾಖೆಯ ನೂತನ ಕಟ್ಟಡದ ಲೋಕಾರ್ಪಣೆ ಮತ್ತು ಫಲಾನುಭವಿಗಳಿಗೆ ಸರ್ಕಾರದ ಸಹಾಯಧನ ಯಂತ್ರೋಪಕರಣಗಳನ್ನು ವಿತರಿಸುವ ಕಾರ್ಯಕ್ರಮ ನಿನ್ನೆ ನಡೆಯಿತು. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯ ಕಾರ್ಯಕ್ರಮ ಉದ್ಘಾಟಿಸಿದರು. ಶಾಸಕ ಭೀಮಣ್ಣ ನಾಯ್ಕ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಂಕಾಳ ವೈದ್ಯ ಮಂಗನ ಕಾಯಿಲೆ ಅಥವಾ ಹಾವು ಕಡಿತದಿಂದ ಮೃತಪಟ್ಟರೆ ಅರಣ್ಯ ಇಲಾಖೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ಮಂಗನ ಕಾಯಿಲೆ ಹರಡದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು, ಶಿರಸಿ, ಸಿದ್ದಾಪುರ, ಹೊನ್ನಾವರದಲ್ಲಿ ಕಾಯಿಲೆ ಹೆಚ್ಚಾಗುತ್ತಿದೆ. ಈ ಕಾಯಿಲೆಯ ಪತ್ತೆಗಾಗಿ ಶಿರಸಿಯಲ್ಲಿ ಪ್ರಯೋಗಾಲಯ ಆರಂಭಿಸಲಾಗಿದ್ದು, ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಲಾಗುವುದು ಎಂದರು. ಅದು ಬಿದ್ದು ಎಲ್ಲರೂ ಮಂಗ ಸತ್ತೋದ್ರೆ ಆ ನೀರಿನ ಅಂಶಕ್ಕೆ ಮತ್ತೆ ಅಲ್ಲಿ ಕ್ರಿಮಿಯಾಗಿ ರೋಗ ಬರುವುದು ಜಾಸ್ತಿ. ಹಾಗಾಗಿ ಇನ್ನು ಲೇಟ್ ಇದೆ. ಅದು ನಾನು ಕೇಳಿದೆ, ನಾನು ಓಪನ್ ಮಾಡಿದಂತೆ ನಾವು ಮತ್ತೆ ಶಾಸಕರು ಮತ್ತೆ ನಾಳೆ ಯಾರಿಗಾದ್ರೂ ಬಂದ್ರೆ ಲ್ಯಾಬ್ ಇದಾರೋ ಟೆಕ್ನಿಷಿಯನ್ ಇದ್ದಾರೆ, ಟ್ರೈನಿಂಗ್ ಆಗಬೇಕು ಅಂತ ಹೇಳಿದ್ರು. 10 ದಿನದಲ್ಲಿ ಟ್ರೈನಿಂಗ್ ಮುಗಿಸಿ ಬರ್ತಾರೆ ಅಂತ ಹೇಳಿದ್ರು. ಅದು ಹೇಳ್ಬಿಡ್ತೀನಿ ನಾಳೆ ಹೋಗಿ ಮತ್ತೆ. ಶಾಸಕ ಭೀಮಣ್ಣ ನಾಯ್ಕ ತಮ್ಮ ಕ್ಷೇತ್ರಕ್ಕೆ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕೊರತೆ ಉಂಟಾಗುತ್ತಿಲ್ಲ. ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆ ಸಂದರ್ಭದಲ್ಲಿ ಮಾನ್ಯ ದಿನೇಶ್ ಗುಂಡೂರಾವ್ ತಕ್ಷಣ ಅಲ್ಲೇನೆ ಅವರು 40 ಲಕ್ಷ ಹಣವನ್ನು ಶಿರಸಿ ಹಾಸ್ಪಿಟಲ್ಗೆ ಸ್ಯಾಂಕ್ಷನ್ ಮಾಡಿ ಆ ಲ್ಯಾಬ್ ಅನ್ನು ಸರಿಯಾಗಿ ಪರಿಪೂರ್ಣವಾಗಿ ಬಂದು ಇವತ್ತು ಮಾನ್ಯ ಮಂತ್ರಿಗಳಿಂದ ಉದ್ಘಾಟನೆ ಮಾಡಿದ್ದೀವಿ.